ವೀಕ್ಷಕರೇ ನಮಸ್ಕಾರ. ಪರಶುರಾಮ ಸೃಷ್ಟಿಯ ತುಳುನಾಡು, ಇದು ದೈವ ದೇವರುಗಳ ನೆಲೆವೀಡು. ಇಲ್ಲಿ ಹೆಜ್ಜೆಕೊಂದರಂತೆ ಹಲವು ಪುಣ್ಯ ಕ್ಷೇತ್ರಗಳು ಸಿಗುತ್ತೆ, ಹಲವು ಮಹಿಮಾನ್ವಿತ ಕ್ಷೇತ್ರಗಳು ಕೂಡ ಸಿಗುತ್ತೆ. ಇವತ್ತು ಪ್ರಸಿದ್ಧ ಕ್ಷೇತ್ರಗಳು ಜಿಲ್ಲೆಯ ಹಲವು ಕಡೆ ಇದ್ದರೂ ಕೂಡ ಅತ್ಯಂತ ಪುರಾತನವಾದ 1000 ವರ್ಷದ ಇತಿಹಾಸ ಇರುವಂಥ ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ಭಯಂಕೇಶ್ವರ ಸದಾಶಿವ ದೇವಸ್ಥಾನ ಸಾಕಷ್ಟು ಇತಿಹಾಸವನ್ನು ಹೊಂದಿದೆ. ಅಲ್ಲಿನ ಮಹಿಮಾನ್ವಿತ ಶಕ್ತಿ ಭಯಂಕೇಶ್ವರ ಅಲ್ಲಿನ ಜನರನ್ನು ಪೊರೆಯುತ್ತಿದ್ದಾನೆ. ಗ್ರಾಮದ ಜನರನ್ನು ಅವರ ಕಷ್ಟಗಳನ್ನು ನಿವಾರಿಸುವಂಥ, ಅಭೀಷ್ಟಗಳನ್ನು ನೆರವೇರಿಸುವಂಥ ಮಹಾದೇವರಾಗಿ ಅಲ್ಲಿ ಆರಾಧನೆಗೊಳ್ತಾ ಇದ್ದಾನೆ. ಇವತ್ತು ಶಿವರಾತ್ರಿಯ ಈ ಪುಣ್ಯ ಪರ್ವ ಕಾಲದಲ್ಲಿ ಭಯಂಕೇಶ್ವರ ದೇವಸ್ಥಾನದ ಜಾತ್ರೋತ್ಸವಕ್ಕೆ ಇವತ್ತು ಧ್ವಜಾರೋಹಣ ಆಗಿದೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಕೂಡ ಭಾಗವಹಿಸಿದ್ರು. ಸುಮಾರು 1000ಕ್ಕೂ ಹೆಚ್ಚು ಜನ ಭಜಕರು ದೇವರ ಸಂಕೀರ್ತನೆಗಳನ್ನು ಹಾಡಿ ಕುಣಿದು ಅಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿದ್ರು. ಭಯಂಕೇಶ್ವರ ದೇವಸ್ಥಾನ ಹೆಸರೇ ಹೇಳುವಂತೆ ಅಲ್ಲಿ ಶಿವ ಉಗ್ರನೂ ಹೌದು, ಶಾಂತ ಸ್ವರೂಪನೂ ಹೌದು. ಅಲ್ಲಿನ ಮಹಿಮಾನ್ವಿತ ಶಕ್ತಿ ಅದು ಬಹಳ ಜನರ ಬಾಳಲ್ಲಿ ಬೆಳಕನ್ನು ನೀಡಿದೆ. ಅಲ್ಲಿ ನಂಬಿದವರಿಗೆ ಎಂದೂ ಕೂಡ ಅವರ ನಂಬಿಕೆಗೆ ವಿರುದ್ಧವಾದಂಥ ಅಲ್ಲಿ ಯಾವುದೇ ಕೆಲಸಗಳು ಕೂಡ ಆಗಿಲ್ಲ. ಯಾರು ಮನಸ್ಫೂರ್ತಿಯಾಗಿ ಅಲ್ಲಿ ಭಯಂಕೇಶ್ವರನನ್ನು ನೆನೆಯುತ್ತಾನೋ, ಅವನ ಆರಾಧನೆ ಮಾಡ್ತಾನೋ, ಅಲ್ಲಿ ಆ ದೇವರ ಸಿದ್ಧಿಯಾಗಿರುವಂಥ ಹಲವು ಉದಾಹರಣೆಗಳು ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ನೇತ್ರಾವತಿ ನದಿಯ ತಟದಲ್ಲಿರುವಂಥದ್ದೇ ಭಯಂಕೇಶ್ವರ ಸದಾಶಿವ ಸ್ವಾಮಿ ದೇವಸ್ಥಾನ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಬಂದಿದ್ದು. ನರಿಕೊಂಬು ಗ್ರಾಮದ ಒಳಭಾಗದಲ್ಲಿ ಬರುವಂಥ ಈ ದೇವಸ್ಥಾನ ಸಾಕಷ್ಟು ಇತಿಹಾಸವನ್ನು ಕೂಡ ಹೊಂದಿದೆ. ಈ ದೇವಸ್ಥಾನ ಚೋಳರ ಕಾಲದಲ್ಲಿ ಆರಂಭಗೊಂಡಿತ್ತು. ಆನಂತರವಾಗಿ 1923ರಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಂಡು ಕೇಳರಿಯದಂಥ ಒಂದು ಭೀಕರವಾದ ಪ್ರವಾಹವನ್ನು ಕಂಡು ಬಂದಿತ್ತು. ನೇತ್ರಾವತಿ ನದಿ ಉಕ್ಕೇರಿ ಆ ದೇವಸ್ಥಾನ ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು. ಬಹಳ ಗತ ವೈಭವವನ್ನು ಕಂಡಿದ್ದಂತಹ ದೇವಸ್ಥಾನ 1923ರಲ್ಲಿ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. ಆ ಬಳಿಕವಾದ ಜೀರ್ಣೋದ್ಧಾರ ಕಾರ್ಯಗಳು ಆಯಿತು. ಈ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ಆಗಬೇಕಂತ ಹೇಳಿದರೆ ನರಿಕೊಂಬು ಗ್ರಾಮದ ಪ್ರತಿಷ್ಠಿತ ಮನೆತನ ಆದ ಸೋಮಯಾಜಿ ಮನೆತನದ ಕುಟುಂಬದ ಬಹಳ ಗಂಭೀರವಾದ ಒಂದು ಚಿಂತನೆ ಈ ದೇವಸ್ಥಾನದ ಹಿಂಭಾಗದ ಅಭಿವೃದ್ಧಿಯಲ್ಲಿರುವಂಥದ್ದು. ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಂಥವರು ಸೋಮಯಾಜಿ ಕುಟುಂಬ. ತನ್ನ ತಂದೆ ಮತ್ತು ಸಹೋದರದ ಬಳಿಕ ಈಗ ರಘು ಸೋಮಯಾಜಿ ಅವರು ಟ್ರಸ್ಟಿಯ ಅಧ್ಯಕ್ಷರಾಗಿ ಪ್ರಮುಖರಾಗಿ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಭಯಂಕೇಶ್ವರ ಸದಾಶಿವ ದೇವಸ್ಥಾನ ಬೇರೆಲ್ಲ ದೇವಸ್ಥಾನಗಳಿಗೆ ಯಾಕೆ ಮಾದರಿ, ಯಾಕೆ ಭಿನ್ನ ಅಂತ ಹೇಳಿದರೆ, ಇಲ್ಲಿ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಸಂಕಲ್ಪವನ್ನು ಮಾಡಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ. ಯಾಕೆಂದರೆ ಭಕ್ತರು ಬಹಳ ಪ್ರೀತಿಯಿಂದ ಭಯಂಕೇಶ್ವರನ ಮೇಲೆ ಭಯಭಕ್ತಿಯಿಂದ ಒಂದು ಕಾಣಿಕೆಯನ್ನು, ಹುಂಡಿ ಕಾಣಿಕೆಯನ್ನು ಹಾಕ್ತಾರೆ. ಆದರೆ ಇಲ್ಲಿನ ಟ್ರಸ್ಟಿ ಒಂದು ನಿರ್ಧಾರ ಮಾಡಿರುವಂಥದ್ದು ಏನಂದರೆ, ಆ ಹುಂಡಿ ಕಾಣಿಕೆಯ ಹಣ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಆಗೋದಿಲ್ಲ. ನರಿಕೊಂಬು ಗ್ರಾಮದ ಬಡ ಜನರನ್ನು ಗುರುತಿಸಿ ಅವರ ಬಾಳನ್ನು ಬೆಳಗುವಂಥ, ಅಥವಾ ಅವರಿಗೆ ಮನೆ ರಿಪೇರಿ ಆಗಿರ್ಬೋದು, ಹೊಸ ಮನೆ ಕಟ್ಟೋಕೆ ಆಗಿರ್ಬೋದು, ಅವರ ಆರೋಗ್ಯದ ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರಿಗೆ ನೆರವಾಗೋಕ್ಕೆ, ಅಂದರೆ ಬಡ ಕುಟುಂಬಕ್ಕೆ ನೆರವಾಗೋಕ್ಕೆ ಈ ಹುಂಡಿ ಹಣವನ್ನು ತೆಗೆಯಲಾಗತ್ತೆ. ಪ್ರತಿ ತಿಂಗಳು ಆ ಹುಂಡಿ ಹಣದಲ್ಲಿ ಸಂಗ್ರಹವಾಗುವಂಥ ಮೊತ್ತವನ್ನು ಆ ಊರಿನ, ಅಂದರೆ ಆ ಗ್ರಾಮದ ಯಾರು ಬಡ ಜನರಿದ್ದಾರೋ, ಯಾರು ಆಪತ್ತಿಗೆ ಒಳಗಾಗಿದ್ದಾರೋ ಅಂಥವರ ಕಷ್ಟಕ್ಕೆ ನೆರವಾಗುವಂಥ ಕೆಲಸಗಳನ್ನು ಇದು ಮಾಡ್ತಾ ಇದ್ದಾರೆ. ಇದು ದೇವರು ಮೆಚ್ಚುವ ಕಾರ್ಯ ಅಂತ ಹೇಳಿ ಗ್ರಾಮಸ್ಥರು ಕೂಡ ಕೊಂಡಾಡಿದ್ದಾರೆ. ಯಾಕೆಂದರೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಆ ಟ್ರಸ್ಟಿಗಳು ಅಥವಾ ಉಳ್ಳವರು ಏನಿದ್ದಾರೆ ಅವರು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ. ಭಕ್ತ ಅಲ್ಲಿ ಬಂದು ಭಯಂಕೇಶ್ವರನಿಗೆ ಕೈ ಮುಗಿದು ಆತನ ಇಷ್ಟಾರ್ಥ ಸಿದ್ಧಿಯಾದ ಬಳಿಕ ಆತ ಹುಂಡಿಗೆ ಹಾಕುವಂಥ ಹಣ ಅದು ಮತ್ತೊಬ್ಬ ಬಡವನಿಗೆ ನೆರವಾಗುತ್ತೆ. ಈ ಮೂಲಕವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳಿಗೆ ಭಯಂಕೇಶ್ವರ ಸದಾಶಿವ ಸ್ವಾಮಿ ದೇವಸ್ಥಾನ ಇದು ಮಾದರಿ ಅಂತೇಳಿ ಅಲ್ಲಿನ ಜನ ಕೊಂಡಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನ ಭಯಂಕೇಶ್ವರ ಸದಾಶಿವ ದೇವಸ್ಥಾನ. ಇದಕ್ಕೆ 1000 ಹಿಸ್ಟ್ರಿ ಇದೆ. ಇದು ಚೋಳರ ಕಾಲದಿಂದ ಬಹಳ ವಿಜೃಂಭಣೆ ನಡೀತಾ ಇದ್ದ ದೇವಸ್ಥಾನ. ಇದು ನೋಡ್ಬೋದು, ಇಲ್ಲಿ ನದಿಯ ಕಿನಾರೆಯಲ್ಲಿ ಬಹಳ ವಿಜೃಂಭಣೆ ನಡೆದಿದೆ. 1923ನೇ ಇಸ್ವಿಯಲ್ಲಿ ನೆರೆಯಿಂದಾಗಿ ಈ ದೇವಾಲಯ ಬಹಳ ಶಿಥಿಲ ಸ್ಥಿತಿಗೆ ಬಂದು ಈಗ ಒಂದು 8 ವರ್ಷ 10 ವರ್ಷದ ಕೆಳಗೆ ನಮ್ಮ ಅಣ್ಣನವರು ಇದನ್ನು ಜೀರ್ಣೋದ್ಧಾರ ಮಾಡಿಸಿದರು. ಅದರ ಮೇಲೆ ಇದು ಬಹಳ ವಿಜೃಂಭಣೆಯಿಂದ ಕಳೆದ 2 ವರ್ಷದ ಹಿಂದೆ ನಾವೆಲ್ಲ ಸೇರಿ ಇದಕ್ಕೆ ಬ್ರಹ್ಮಕಲಶ ನಾವು ಮಾಡಿದೆವು. ಅದರ ಮೇಲೆ ಈಗ 2 ವರ್ಷದಿಂದ ಇಲ್ಲಿ ನಿರಂತರವಾಗಿ ಅನ್ನದಾನ ನಡೀತಾ ಇದೆ. ಆದ್ದರಿಂದ ಈಗ ಕಳೆದ ವರ್ಷ ಮತ್ತು ಈ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಶಿವರಾತ್ರಿ ಮಹೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ. ಚಾಲುಕ್ಯರ ಕಾಲದಿಂದ ಇತ್ತು. ಅನಂತರ ಕೆಳದಿ ಅರಸರು ಇರ್ಬೋದು, ಸುಲ್ತಾನ
ಟಿಪ್ಪು ಸುಲ್ತಾನ್ ಇರ್ಬೋದು, ಹೀಗೆ ಬೇರೆ ಬೇರೆ ಕಾಲದಲ್ಲಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮೊದಲು ಬ್ರಿಡ್ಜ್ ಇರಲಿಲ್ಲ ಈ ನದಿಗೆ. ಮಂಗಳೂರಿಂದ ಎಲ್ಲ ನಾವೆಗಳು ದೋಣಿಗಳು ಇಲ್ಲಿಂದಲೇ ಹೋಗ್ತಿತ್ತು. ಯಾಕೆ ಅಂತ ಹೇಳಿದರೆ ನಮ್ಮ ಮೈಸೂರು ಕಡೆ ಇರ್ಬೋದು ಅಥವಾ ಸಕಲೇಶ್ಪುರ ಕಡೆಯಿಂದ ಎಲ್ಲ ಇಲ್ಲಿ ಹೋರಿ ಗಾಡಿಯಲ್ಲಿ ಒಂದೊಂದು ಲೈನ್ ಕ್ಯಾರವನ್ನಾಗಿ 50, 100, 200 ಗಾಡಿಗಳು ಬಂದು ಇಲ್ಲಿ ಅನ್ಲೋಡ್ ಆಗಿ ಹೋಗ್ತಿತ್ತು. ಅದರಿಂದ ಈ ದೇವಸ್ಥಾನಕ್ಕೆ ಅನೇಕ ಮಂಗಳೂರಿನ ಭಕ್ತರು ಇಲ್ಲಿ ಇದ್ದರು. ಮತ್ತು ಇಲ್ಲಿ ಜಲಸಾರಿಗೆ ಬಹಳ ಒಂದು ವಿಜೃಂಭಿಸಿತ್ತು ಒಂದು ಕಾಲದಲ್ಲಿ. ಇಲ್ಲಿಂದ ಮಂಗಳೂರಿಗೆ ಆ ಕಡೆಯಿಂದ ಬರುವವರೆಲ್ಲ ಈ ಕಡೆಯಿಂದ ಹೋಗ್ತಿದ್ರು. ದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು. ಆಗ ಇದು ಪ್ರವರ್ಧಮಾನದಲ್ಲಿ ಇತ್ತು ಈ ದೇವಸ್ಥಾನ. ಅನಂತರ ಬೇರೆ ಬೇರೆ ಕಾರಣದಿಂದ ನೆರೆ ಇರ್ಬೋದು, ಇದರಿಂದಾಗಿ ಅದು ತುಂಬ ಅಜೀರ್ಣಾವಸ್ಥೆಗೆ ಹೋಗಿತ್ತು. ಅನಂತರದಲ್ಲಿ ನಮ್ಮ ರಘುನಾಥ ಸೋಮಯಾಜಿಯವರ ಅಣ್ಣ ಹಾಗೆ ಅವರ ತಂದೆ ಇಲ್ಲಿ ದೊಡ್ಡ ಕೃಷಿಕರು. ಇವರ ಅಣ್ಣ ಈ ಒಂದು ದೇವಸ್ಥಾನವನ್ನು ಅವರ ಸ್ವಂತ ಖರ್ಚಲ್ಲಿ 6 ಕೋಟಿ ರೂಪಾಯಿ ಖರ್ಚು ಮಾಡಿ ಅದ್ಭುತ ದೇವಸ್ಥಾನ ಮಾಡಿದ್ದಾರೆ. ಚೋಳರ ಕಾಲದಲ್ಲಿ ಸ್ಥಾಪನೆಗೊಂಡಂಥ ದೇವಸ್ಥಾನ ಬಳಿಕ ಕೆಳದಿ ಶಿವಪ್ಪ ನಾಯಕರ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಅಲ್ಲಿ ಕಂಡು ಬಂದಿತ್ತು. ಬಹಳ ಸುಧಾರಣೆಗಳಾಯಿತು. ಆ ಬಳಿಕ ಆದಂಥ ಏರಿಳಿತಗಳು ಆಗಿರ್ಬೋದು, ಆ ಬಳಿಕ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಕೂಡ ಆಗಿರ್ಬೋದು. ಎಲ್ಲ ಪ್ರಕ್ರಿಯೆಯಲ್ಲಿ ಗ್ರಾಮದ ಜನ ಬಹಳ ಮನಸ್ಫೂರ್ತಿಯಾಗಿ ಅಲ್ಲಿ ಭಾಗವಹಿಸಿದ್ರು. ಯಾಕೆಂದರೆ ಈಗಲೂ ಅಲ್ಲಿ ಭಕ್ತ ಜನ ಹೇಳುವಂಥ ವಿಚಾರ ಏನಂದರೆ, ಇದು ಬಹಳ ಕಾರ್ಣಿಕವಾದ ಕ್ಷೇತ್ರ. ನದಿಯ ತಟದಲ್ಲಿದ್ದಂಥ ಈ ಕ್ಷೇತ್ರದಲ್ಲಿ ಹಲವು ಜನ ಒಳಿತನ್ನು ಕಂಡಿದ್ದಾರೆ. ಸಂತಾನ ಇಲ್ಲದವರು ಅಲ್ಲಿ ಭಯಂಕೇಶ್ವರನ ಬಳಿ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಸಂತಾನ ಭಾಗ್ಯ ಆಗಿದೆ. ಯಾರಿಗೆ ಮದುವೆ ಭಾಗ್ಯ ಆಗಿಲ್ಲ, ಕಂಕಣ ಭಾಗ್ಯ ಆಗಿಲ್ಲ, ಅವರು ಕೂಡ ಜೀವನದಲ್ಲಿ ಒಳಿತನ್ನು ಕಂಡಿದ್ದಾರೆ. ಅವರು ಕೂಡ ಅತ್ಯಂತ ಶೀಘ್ರದಲ್ಲೇ ವಿವಾಹ ಯೋಗ್ಯವನ್ನು ಕೂಡ ಅಲ್ಲಿ ಯೋಗವನ್ನು ಕೂಡ ಅನುಭವಿಸಿದ್ದಾರೆ. ಹಾಗಾಗಿ ದೊಡ್ಡ ಪ್ರಮಾಣದ ಭಕ್ತ ಜನರು ಈ ಭಾಗದಲ್ಲಿದ್ದಾರೆ ಮತ್ತು ಆ ದೇವರನ್ನು ಒಂದು ರೀತಿಯಾಗಿ ಆರಾಧನೆ ಮಾಡ್ತಾರೆ, ಶ್ರದ್ಧಾ ಭಕ್ತಿಯಿಂದ ನೋಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಅಲ್ಲಿನ ಭೌಗೋಳಿಕವಾದ ವಿನ್ಯಾಸವನ್ನು ನೋಡೋದಾದರೆ ಇದು ನೇತ್ರಾವತಿ ನದಿಯ ಬಹಳ ತಟದಲ್ಲಿರುವಂಥ ದೇವಸ್ಥಾನ. ಈ ಹಿಂದೆ ಅಲ್ಲಿ ಆ ವ್ಯಾಪಾರ ಕೇಂದ್ರ ಆಗಿತ್ತು, ಅಂದರೆ ಮಿನಿ ಬಂದರಾಗಿತ್ತು. ಬೇರೆ ಬೇರೆ ಭಾಗಗಳಿಂದ ಬರುವಂಥ ನಾವೆಗಳು ಅಂದರೆ ನೌಕೆಗಳು ಆ ಭಾಗದಲ್ಲಿ ಒಂದು ಬಂದರು ರೀತಿಯ ವ್ಯವಸ್ಥೆಗಳು ಕೂಡ ಅಲ್ಲಿತ್ತು. ಆ ಬೇರೆ ಬೇರೆ ಭಾಗದ ಜನ ಅಲ್ಲಿಂದ ನೌಕೆಗಳಲ್ಲಿ ಬಂದಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅಥವಾ ಬೇರೆ ಕಡೆ ಶಿಫ್ಟಿಂಗ್ ಏನಾಗುತ್ತೆ ಅದು ಕೂಡ ಬಂದರು ಪ್ರದೇಶದಲ್ಲಿ ಆಗಿತ್ತು. ಹಾಗಾಗಿ ಆ ಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಭಾಗದ ಜನ ಇವತ್ತು ಕೂಡ ಆ ಪಾಣೆಮಂಗಳೂರಿನ ಸಮೀಪದಲ್ಲಿ ಬರುವಂಥ ಈ ಭಯಂಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿನ ಹಲವು ಜನ ಅಪ್ರತಿಮ ಭಕ್ತರಿದ್ದಾರೆ. ಈ ಸ್ವಾಮಿಯ ಬಹಳ ಕಾರ್ಣಿಕ ಶಕ್ತಿಯನ್ನು ಒಳಗೊಂಡು ಅದನ್ನು ಅನುಭವಿಸಿಕೊಂಡು ಹೋದಂಥವರು ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲಿ ಫಲಾನುಭವಿಗಳು ಇದ್ದಾರೆಂಬ ಮಾತುಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ. ಸ್ಥಳೀಯರಲ್ಲಿ ಸ್ಥಳೀಯ ಜನ ತಮ್ಮ ಕೈಲಾದಂಥ ಹಣವನ್ನು ಕೊಟ್ಟರು ಕೂಡ ದೊಡ್ಡ ಮೊತ್ತದ ಹಣವನ್ನು ಸೋಮಯಾಜಿ ಕುಟುಂಬ ಕೊಟ್ಟಿತ್ತು. ಯಾಕೆಂದರೆ ಆ ದೇವಸ್ಥಾನದಲ್ಲಿ ಅಂಥ ಕಾರ್ಣಿಕ ಶಕ್ತಿ ಇರುವಂಥದ್ದನ್ನು ಇಡೀ ಊರಿನ ಜನ ಮನಗಂಡಿದ್ದಾರೆ. ಸುತ್ತಲೂ ಮುಸ್ಲಿಂ ಬಾಹುಳ್ಯ ಪ್ರದೇಶ ಆದರೂ ಕೂಡ ಈ ದೇವಸ್ಥಾನ ಇವತ್ತಿಗೂ ಕೂಡ 10 ಜನರ ಸೂಕ್ಷ್ಮತೆಯನ್ನು ಗಮನಿಸುವಂಥ ಕೇಂದ್ರ ಅಂಥೇಳಿ ಅಲ್ಲಿನ ಜನ ಮಾತಾಡಿಕೊಳ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಕೂಡ ಆಗಿದೆ. ದೇವಸ್ಥಾನದ ಸುತ್ತಲೂ ಶಿವನ ವಿವಿಧ ಅವತಾರಗಳನ್ನು, ವಿವಿಧ ರೂಪಗಳ ಮೂರ್ತಿಗಳನ್ನು ಕೂಡ ಇಡಲಾಗಿದೆ. ಹಾಗಾಗಿ ಇವತ್ತು ಆ ಶಿವರಾತ್ರಿಯ ಈ ಪುಣ್ಯ ಸಂದರ್ಭದಲ್ಲಿ ದೇವಸ್ಥಾನದ 5 ದಿನಗಳ ಕಾಲದ ಜಾತ್ರಾ ಮಹೋತ್ಸವಕ್ಕೆ ಕೂಡ ಧ್ವಜಾರೋಹಣ ಆಗಿದೆ. ಜೊತೆಗೆ 1000ಕ್ಕೂ ಹೆಚ್ಚು ಜನ ಭಜಕರು ಅಲ್ಲಿ ದೇವಸ್ಥಾನದ ದೇವರ ಬಲಿ ಉತ್ಸವ ಆಗುವಂಥ ಸಂದರ್ಭದಲ್ಲಿ ಕುಣಿದಿದ್ದಾರೆ. ದೇವರ ಸಂಕೀರ್ತನೆಗಳನ್ನು ಹಾಡಿದ್ದಾರೆ. ಈ ಮೂಲಕವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಇದ್ದರೂ ಕೂಡ, ಬೇರೆ ಬೇರೆ ಶಿವಾಲಯಗಳು ಇದ್ದರೂ ಕೂಡ ಪಾಣೆಮಂಗಳೂರಿನ ಭಯಂಕೇಶ್ವರ ಸದಾಶಿವ ಸ್ವಾಮಿ ದೇವಸ್ಥಾನ ಬಹಳ ಸೂಕ್ಷ್ಮವಾಗಿ ಸೂಜಿಗಲ್ಲಿನಂತೆ ಸೆಳೀತಾ ಇದೆ. ಇಲ್ಲಿನ ಅಪಾರ ಭಕ್ತ ಜನರಿಗೆ ಭಯಂಕೇಶ್ವರನ ಅಭಯವೂ ಕೂಡ ಇದೆ. ಭಯಂಕೇಶ್ವರನ ಸಾನ್ನಿಧ್ಯದ ಮತ್ತು ಕಾರ್ಣಿಕತೆಯ ಶಕ್ತಿ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಕ್ತ ಜನಸಾಗರ ಮತ್ತಷ್ಟು ಜಾಸ್ತಿ ಆಗುವಂಥ ವಿಶ್ವಾಸ ಜನರಲ್ಲಿದೆ. ಜೊತೆಗೆ ಇದರ ಒಳಿತನ್ನು ಕಂಡಂಥವರ ಪಟ್ಟಿ ಅದು ಸುದೀರ್ಘವಾಗಿ ಬೆಳೆಯುತ್ತೆ ಎಂಬ ವಿಶ್ವಾಸ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇದೆ. ವೀಕ್ಷಕರೇ, ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನು ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.